ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಶಂಕರಲಿಂಗೇಗೌಡ್ರೆ, ನಮಸ್ಕಾರ. ನಮಸ್ಕಾರ. ಎಷ್ಟು ವಯಸ್ಸು, ಏನು ವಿದ್ಯಾಭ್ಯಾಸ? ನಮಗೆ 55 ವರ್ಷ ಆಗಿದೆ. ನಮ್ಮ ವಿದ್ಯಾಭ್ಯಾಸ ಡಿಗ್ರಿ ಮಾಡಿದ್ದೀನಿ, BA. ಜಮೀನು ಎಷ್ಟಿದೆ, ಏನು ಬೆಳೆ ಬೆಳಿತೀರಿ? ಜಮೀನು 4 ಎಕರೆ ಇದೆ. ಸ್ವಲ್ಪ ಕಬ್ಬು ಬೆಳಿತೀವಿ ಮತ್ತು ಭತ್ತ ಬೆಳಿತೀನಿ. ಹಾಗೆ ಈ ಸಾಮಾಜಿಕ ಸೇವೆ ಅಂತೇಳಿ ರೈತ ಉತ್ಪಾದಕ ಕಂಪ್ನಿನ ನಡೆಸ್ತಾ ಇದ್ದೀವಿ. ಆ ಕಂಪ್ನಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಯಾತಕ್ಕೆ ಒಂದು ರೈತ ಉತ್ಪಾದಕ ಕಂಪನಿಯನ್ನು ಕಟ್ಟಬೇಕು ಅಂತ ಮನಸ್ಸು ಬಂತು ತಮಗೆ? ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ರೈತರ ಬೆಳೆದಂಥ ಬೆಳೆಗೆ ಪೂರಕವಾಗಿ ಉತ್ತಮವಾದಂಥ ಬೆಲೆ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರದವರು ಇದನ್ನು 10,000 ರೈತ ಉತ್ಪಾದಕ ಕಂಪನಿಗಳನ್ನ ಇಡೀ ದೇಶದಲ್ಲಿ ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಹೋಬಳಿನಲ್ಲಿ ಒಂದು ಕಂಪ್ನಿನ ಮಾಡಲೇಬೇಕು ಅಂಥೇಳಿ ಪಣ ತೊಟ್ಟು ಕಂಪ್ನಿನ 2021ನೇ ಇಸ್ವಿನಲ್ಲಿ ಜನವರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾವೆ. ಯಾರೆಲ್ಲ ನೆರವು ಕೊಟ್ಟರು ನಿಮಗೆ ಈ ಕಂಪ್ನಿನ ಸ್ಥಾಪನೆ ಮಾಡೋದಕ್ಕೆ? ಈ ಕಂಪ್ನಿನ ಸ್ಥಾಪನೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರು ಮತ್ತು ಡೆಪ್ಟಿ ಡೈರೆಕ್ಟ್ರು ಹಾಗೂ ವಿಕಸನ, ನಮಗೆ ಮಾತೃ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿದ್ದು ವಿಕಸನ ಸಂಸ್ಥೆಯವರು ಹೆಚ್ಚಿನ ಒತ್ತು ಕೊಟ್ಟು 1000 ಜನ ರೈತ ಉತ್ಪಾದಕರನ್ನು ಒಗ್ಗೂಡಿಸೋದಕ್ಕೆ ತುಂಬ ನೆರವನ್ನು ನೀಡಿದ್ರು. ಓಕೆ, ಅಂದರೆ ನಿಮಗೆ ಸಹಾಯಧನ ನೀಡಿರೋದೆಲ್ಲ ಕೃಷಿ ಇಲಾಖೆನವರ? ಕೃಷಿ ಇಲಾಖೆಯವರು, ಅಂದರೆ ಕೇಂದ್ರ ಸರ್ಕಾರದಿಂದ ಬಂದಂಥದ್ದು 10 ಲಕ್ಷ ಹಣನ ಕೃಷಿ ಇಲಾಖೆ ಮುಖಾಂತರ ಕೊಟ್ಟಿದ್ದಾರೆ. ಹೌದಾ? ಅದರ ಜೊತೆಗೆ ಒಂದು ಮಿನಿ ಟ್ರ್ಯಾಕ್ಟರ್ನ್ನು ಸದಾ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಎಣ್ಣೆ ಗಾಣ ಕೊಟ್ಟಿದ್ದಾರೆ. ಇದನ್ನು ಕೃಷಿ ಇಲಾಖೆ ಕೊಟ್ಟಿದೆ. ಓಕೆ. ನಬಾರ್ಡ್ ನೆರವೇನಾದರೂ ಇಲ್ಲ, ಸಿಕ್ಕಿದೆ? ನಬಾರ್ಡ್ ನೆರವಲ್ಲ, ನಮಗೆ ಕೃಷಿ ಇಲಾಖೆದೇ ನೆರವು. ಹೌದಾ? 2021 ಜನವರಿ 14ನೇ ತಾರೀಕು ನಮ್ಮ ಕಂಪ್ನಿ ರಿಜಿಸ್ಟ್ರೇಷನ್. ಆರಂಭದಿಂದಲೂ ತಾವೇ ಅಧ್ಯಕ್ಷರಾಗಿದ್ದೀರಿ? ಆರಂಭದಿಂದಲೂ ನಾನೇ ಅಧ್ಯಕ್ಷನಾಗಿದ್ದೀನಿ. ಎಷ್ಟು ಜನ ನಿರ್ದೇಶಕರಿದ್ದೀರಿ? 14 ಜನ ನಿರ್ದೇಶಕರಿದ್ದೀರಿ. ಎಲ್ಲೆಲ್ಲಿಂದ ಇದ್ದಾರೆ? ನನ್ನ ಹೋಬಳಿಯ ಎಲ್ಲ ಒಂದು 14 ಗ್ರಾಮಗಳಿಂದಲೂ ಇದ್ದಾರೆ. ಹೌದಾ? ನನ್ನ ಹೋಬಳಿ ಒಂದು 56 ಗ್ರಾಮ, 70 ಗ್ರಾಮಗಳ ಹತ್ತಿರ ಇದೆ. ಅದರಲ್ಲಿ ಒಂದು 14 ಗ್ರಾಮದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಹಿಳೆಯರು ಎಷ್ಟು ಜನ ಇದ್ದಾರೆ? ಮಹಿಳೆಯರು ಒಬ್ಬರೇ. ಹೌದಾ? ಹೇಗನ್ಸುತ್ತೆ? ಏನಿಲ್ಲ, ಉತ್ತಮವಾಗಿ ನಡೀತಾ ಇದೆ. ಜನ ಇನ್ನೂ ನಮ್ಮ ಕಂಪ್ನಿಗೆ ಸ್ಪಂದಿಸ್ತಾ ಇಲ್ಲ. ನಾವು ತಂದು ಮಾರಾಟ ಮಾಡುವಂಥ ವಸ್ತುಗಳಾಗ್ಬೋದು ಅಥವಾ ನಾವು ಮೌಲ್ಯವರ್ಧನೆ ಮಾಡೋದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅವರು ಏನೋ ಆಕಾಶದಲ್ಲಿ ಯಾವುದೋ ಹಣ ಬರ್ತಾ ಇದೆ, ಸರ್ಕಾರದಿಂದ ಬರ್ತಾ ಇರೋ ಹಣನ ಇವರು ನಮಗೆ ಕೇಳಿದಷ್ಟು ಬೆಲೆ ಕೊಟ್ಬಿಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರು ನಮ್ಮನ್ನು ಸ್ಪಂದಿಸ್ತಾ ಇಲ್ಲ. ಮಧ್ಯವರ್ತಿಗಳ ಹತ್ರಕ್ಕೆ ಹೆಚ್ಚಾಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಿನಃ ನಮ್ಮ ಹತ್ರಕ್ಕೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಏನು ಕಾರಣ ಇರ್ಬೋದು ಅನಿಸುತ್ತೆ? ಅವರಲ್ಲಿ ಮೌಢ್ಯತೆಯೇ ಜಾಸ್ತಿ ಆಗಿಬಿಟ್ಟಿದೆ ಅನ್ನಿಸ್ತದೆ. ಏನು, ಇವರು ಸರ್ಕಾರದವರು ಎಲ್ಲೋ ಒಂದಷ್ಟು ಕೊಟ್ಟಿರ್ತಾರೆ, ಆ ತೀರೋಗು ಗಂಟ ಕೊಟ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ತಿರ್ಗಿ ನನಗೆ ಹಣ ಕೊಡ್ತಾರೋ ಇಲ್ವೋ ಅನ್ನೋ ಅಪನಂಬಿಕೆ ಇನ್ನೂ ನಮ್ಮ ಕಂಪ್ನಿ ಮೇಲೆ ನಂಬಿಕೆನೇ ದೃಢಪಟ್ಟಿಲ್ಲ ಇವ್ರಿಗೆ. ಆಯ್ತಲ್ಲ, ಸರಿ, ಸುಮಾರು 3 ವರ್ಷ ಆಗಿದೆ, ಆದರೂ ಇನ್ನೂ ನಂಬಿಕೆ ಇಲ್ಲ ಜನಕ್ಕೆ. ನಂಬಿಕೆ ಬರೋ ಹಾಗೆ ನೀವೇನು ಮಾಡಿಲ್ವಾ? ಎಲ್ಲ ಮಾಡ್ತಾ ಇದ್ದೀವಿ. ಮಾಡೋದಕ್ಕೆ ನಮ್ಮಲ್ಲೀಗ ಅದೇ ಆಡಳಿತ ಮಂಡಳಿಯವರು ಸಹ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಭಾಗವಹಿಸ್ತಾರೆ. ಈಗ ನಾವು ರೈಸ್ ತೆಗೆದು ಮಾರಾಟ ಮಾಡಬೇಕು ಅಂತಂದಾಗ ಏನು MSP ರೇಟ್ ಸರ್ಕಾರದಿಂದ ರೇಟ್ ಇದೆಯಾ ಆ ರೇಟನ್ನೇ ನಮಗೆ ಕೊಡಿ ಅಂತಾರೆ. ನಾವು ಅದನ್ನು ಆ ರೇಟನ್ನು ಅಲ್ಲಿ ಕೊಟ್ಟರೆ ಅವರು ರೈತರು ನೇರವಾಗಿ ಬೆಳೆದಿರೋದನ್ನು ಅಲ್ಲಿ ಕಣದಲ್ಲಿ ಕೊಟ್ಬಿಡುವ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ರೇಟಿಗೆ ತಂದು ನಾವು ಇಲ್ಲಿ ಅದನ್ನು ಕ್ಲೀನಿಂಗ್ ಮಾಡಿ ಬ್ಯಾಗ್ ಮಾಡಿ ಇದೆಲ್ಲ
ವೆಚ್ಚಗಳು ಬರುತ್ತಲ್ಲ, ಆ ವೆಚ್ಚನೂ ನಾವು ಅದಕ್ಕೆ ಹಾಕಬೇಕು. ಅದರಲ್ಲಿ ಆಗ್ತಕ್ಕಂಥ ನಷ್ಟ ಎಷ್ಟು ಬರುತ್ತೆ, ಅದೇ ಜಳ್ಳು ಬರ್ಬೋದು ಅಥವಾ ಕಲ್ಲು ಮಣ್ಣು ಇದೆಲ್ಲ ಬರುತ್ತೆ, ಅದೆಲ್ಲನೂ ಹೋಗ್ಲಾಡಿಸ್ಬೇಕು. ಅದನ್ನು ಬಿಟ್ಟು ಕೊಡಿ ಅಂತಂದರೆ ಕೊಡಲ್ಲ. ಅದೇ ಒಬ್ಬ ಮಧ್ಯವರ್ತಿಗೆ ನಮ್ಮನ್ನು MSP ರೇಟ್ಗೆ ಕೊಡಿ ಅಂತ ಕೇಳ್ತಾರೆ. ಅದೇ ಮಧ್ಯವರ್ತಿ ಆತ ಕೇಳ್ದ ರೇಟ್ಗೆ ಕೊಟ್ಬಿಡ್ತಾರೆ. ಅದನ್ನು ಇನ್ನೂ ಅವ್ರಿಗೆ ಮನವರಿಕೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಯಾವ್ದಾದ್ರು ಔಟ್ಪುಟ್ ಯಾವ ರೀತಿ ನಡೀತಾ ಇದೆ, ಇನ್ಪುಟ್ಟು ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಈಗ ಒಂದು ಎಣ್ಣೆಗಾಣನ ತಗೊಂಡಿದ್ದೀವಿ. ಮತ್ತು ಕೃಷಿ ಇಲಾಖೆಯ ಸಹಾಯದಿಂದ ಮತ್ತು ಕೃಷಿ ಇಲಾಖೆಯಿಂದ ಈಗ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ. ಆ ಟ್ರ್ಯಾಕ್ಟ್ರಿಗೆ ನಮ್ಮ ಕಂಪ್ನಿಯ ಮೂಲ ಬಂಡವಾಳ 1.25 ಲಕ್ಷ 1.5 ಲಕ್ಷ ಹಾಕಿದ್ದೀವಿ. ಈಗ ಹೆಚ್ಚು ಕಡಿಮೆ 1 ಲಕ್ಷನ ನಮ್ಮ ಟ್ರ್ಯಾಕ್ಟರ್ ದುಡ್ದುಬಿಟ್ಟಿದೆ. ಇನ್ನೊಂದು 50,000 ರೂಪಾಯಿ ಮೌಲ್ಯದ ಮಾತ್ರ ಅದರಲ್ಲಿ ಉಳ್ಕೊಂಡಿದೆ. ಹಾಗೆ ಎಣ್ಣೆಗಾಣದ್ದು ಅಷ್ಟೇ, ಇನ್ನೂ ನಾವು ಅದನ್ನು ಇನಾಗ್ರೇಟ್ ಮಾಡಿಲ್ಲ. ಈ ಏಪ್ರಿಲ್ 1 ನಂತರ ಮಾಡ್ತಾ ಇದ್ದೀವಿ. ಆಫೀಸನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಶಿವಳ್ಳಿನಲ್ಲಿ ಎಣ್ಣೆಗಾಣನ ಸ್ಥಾಪನೆ ಮಾಡೋದಕ್ಕೆ. ಎಲ್ಲಿದೆ ಈಗ ನಿಮ್ಮ ಕಚೇರಿ? ನಮ್ಮ ಕಚೇರಿ ದುದ್ದಾದಲ್ಲಿದೆ. ದುದ್ದಾದಲ್ಲಿದೆ. ಈಗ ದುದ್ದಾದಿಂದ ಬೇರೆ ಕಡೆಗೆ ಹೋಗ್ತೀರಾ? ಶಿವಳ್ಳಿ ಕೇಂದ್ರ ಸ್ಥಾನಕ್ಕೆ ಬರೋಣ ಅನ್ನೋ ಅಭಿಪ್ರಾಯ. ಯಾಕೆ ದುದ್ದಾದಲ್ಲಿ ಏನು ಸಮಸ್ಯೆ? ದುದ್ದಾದಲ್ಲಿ ಏನು ಸಮಸ್ಯೆ ಅಂತಲ್ಲ, ಅಲ್ಲಿ ವ್ಯಾಪಾರ ವಹಿವಾಟೆ ಸ್ವಲ್ಪ ಕಡಿಮೆ, ಕುಂಠಿತ. ಅದಕ್ಕೋಸ್ಕರವಾಗಿ ಜನಸಂದಣಿ ಕಡಿಮೆ. ಅಲ್ಲೊಂದು ಪಕ್ಕದಲ್ಲಿ ಒಂದು ಹೋಟ್ಲಿದೆ, ಕರಿಯಪ್ಪನ ಹೋಟ್ಲು ಅಂತ ಹೇಳಿ. ಆ ಕರಿಯಪ್ಪನ ಹೋಟ್ಲು ಬಾಗ್ಲಾಗ್ತು ಅಂತಂದರೆ ಆ ಸರ್ಕಲ್ನೇ ನೋಡೋಕ್ಕಾಗಲ್ಲ, ಅಂಥ ಒಂದು ದುಸ್ಥಿತಿಲಿದೆ ಆ ಗ್ರಾಮ. ಅದರಿಂದ ನಾವು ಶಿವಳ್ಳಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಏಪ್ರಿಲ್ 1 ನಾವು ಶಿವಳ್ಳಿನಲ್ಲಿ, ಅಂದರೆ ಈಗ ಹೊಸದಾಗಿ ಕಚೇರಿ ಪ್ರಾರಂಭ ಮಾಡಲಿಕ್ಕೆ. ಅಂದರೆ ನಿಮ್ಮದೇ ಏನಾದರೂ ಸೈಟಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀರಾ ಇಲ್ಲ ಬಾಡಿಗೆ ತಗೊಂಡಿದ್ದೀವಿ? ಹೌದಾ? ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿನಲ್ಲಿ? ಈಗ ಸದ್ಯಕ್ಕೆ 2 ಮಾಡ್ತಾ ಇದ್ದಾರೆ. ಒಬ್ರು DO ಮತ್ತೆ ಒಬ್ರು CEO. ಜಾಸ್ತಿ ಈಗ ಬಿತ್ತನೆ ಬೀಜ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಏನಾದ್ರು ಅಗತ್ಯ ಇದ್ರೆ ನಾನು ಸಹ ಅಧ್ಯಕ್ಷ ಅಂತ ಏನು ಕೋರಲ್ಲ, ನಾನು ಹೋಗಿ ಅಲ್ಲಿ ಬಿತ್ತನೆ ಬೀಜಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಜನರನ್ನ ಅವಾಯ್ಡ್ ಮಾಡಿ ಕೊಡಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಓಕೆ. ಈಗೇನು ನಿಮ್ಮದು ತಿಂಗಳಿಗೆ ಏನು ವೆಚ್ಚ ಬರ್ತಾ ಇದೆ? ಸಂಬಳ, ಸಾರಿಗೆ, ಬಾಡಿಗೆ ಎಲ್ಲ ಸೇರಿಸಿ? ಬಾಡಿಗೆ ಸಂಬಳ ಒಂದು 40,000 ರೂಪಾಯಿ ಖರ್ಚು ಬರುತ್ತೆ. ಖರ್ಚಿದೆ ನಿಮಗೆ ಅಲ್ವಾ? 40,000 ರೂಪಾಯಿ ಖರ್ಚು ಬರ್ತಾ ಇದೆ ಅಂದರೆ ನಮ್ಮ ದುಡಿಮೆ ಕನಿಷ್ಠ ಒಂದು 7ರಿಂದ 8 ಲಕ್ಷ ರೂಪಾಯಿನಾರು ಆದಾಯ ವ್ಯಾಪಾರ ವಹಿವಾಟು ಮಾಡಬೇಕು. ಅಷ್ಟು ನಡೀತಾ ಇಲ್ಲ. ಅದಕ್ಕೋಸ್ಕರ ಶಿವಳ್ಳಿಗೆ ಅಲ್ಲಿಗೆ ಬಂದರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಹಂಗಾರೆ ಇಲ್ಲಿವರೆಗೂ ನಷ್ಟದಲ್ಲಿದ್ರಾ? ಕಳೆದ ವರ್ಷ ನಷ್ಟದಲ್ಲಿದೆ. ಹೌದಾ? ಮೊದಲ ವರ್ಷ ಪ್ರಾರಂಭಿಕ ಹಂತದ ಸಂಸ್ಥೆ ಯಾವಾಗಲೂ ನಷ್ಟದಲ್ಲಿತ್ತು. ಅದ್ರ ಮಧ್ಯೆ ಒಂದು ವರ್ಷ ಸ್ವಲ್ಪ ಆದಾಯದಲ್ಲಿತ್ತು. ಈಗ ಲಾಸ್ಟ್ ಇಯರು ಬರಗಾಲ ಇದ್ದ ಕಾರಣ ಜೊತೆಗೆ ವ್ಯಾಪಾರ ವಹಿವಾಟು ಕುಂಠಿತ ಆಗೋದ್ರಿಂದ ನಷ್ಟದಲ್ಲಿದೆ. ಇನ್ನು ಈ ವರ್ಷದ ಅಂತ್ಯ ಲೆಕ್ಕಾಚಾರ ಆದ ನಂತರನೇ ಅದರ. ಇಲ್ಲಿವರೆಗೆ ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ? ಹೆಚ್ಚು ಕಡಿಮೆ ಒಂದು 1 ಕೋಟಿ ರೂಪಾಯಿ ಹತ್ತಿರ ಬಿಸ್ನೆಸ್. ಪರವಾಗಿಲ್ಲ. ಆದರೆ ಆಡಳಿತ ವೆಚ್ಚ ಜಾಸ್ತಿ ಆಯ್ತಾ ಇದೆಯಲ್ಲ ಸರ್. ಹೌದಾ? ಹೌದು. ಈಗ ಆರಂಭ ಮಾಡಿದಾಗಿಂದ ಹೇಳಿ, ಯಾವ ರೀತಿ ಅದನ್ನು ಕಟ್ಟಿದ್ರಿ, ಯಾವ ಥರ ಜನರ ಮನವೊಲಿಸಿದ್ರಿ, ಶೇರನ್ನು ಯಾವ ರೀತಿ ಸಂಗ್ರಹಿಸಿದ್ರಿ, ಅಲ್ಲಿಂದ ಶುರು ಮಾಡ್ಕೊಳ್ಳಿ. 2021 ಜನವರಿನಲ್ಲಿ ನಮ್ಮ ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಿ, ಅನಂತರ ವಿಕಸನ ಸಂಸ್ಥೆಯ ಸಹಯೋಗದ ಜೊತೆಯಲ್ಲಿ ಹಳ್ಳಿಗೆ ನಾವು ಮತ್ತು ನಮ್ಮ CEO ಇಬ್ಬರು ಜೊತೆಗೆ ವಿಕಸನ ಸಂಸ್ಥೆಯ ಒಬ್ಬ ಅಧಿಕಾರಿಗಳನ್ನ ಜೊತೆಲಿ ಕರ್ಕೊಂಡೋಗಿ, ಇದೊಂದು ರೈತರಿಂದಲೇ ರಚನೆಗೊಂಡಿರುವಂಥ ಒಂದು ಸಂಸ್ಥೆ, ರೈತರಿಗೋಸ್ಕರವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಪ್ರತಿ ಗ್ರಾಮಗಳಲ್ಲಿ ಒಂದೊಂದು ಸಣ್ಣ ಪ್ರೋಗ್ರಾಮ್ಗಳು ಮಾಡಿ ಅಲ್ಲಿ ಜನರನ್ನು ಮನವೊಲಿಸಿ ಒಬ್ಬ ವ್ಯಕ್ತಿಯಿಂದ 1,100 ರೂಪಾಯಿ ಅಂತೇಳಿ ವಸೂಲಿ ಮಾಡಿ 500 ಶೇರನ್ನು ಮಾಡುವಷ್ಟರಲ್ಲಿ ನಮಗೆ 1 ವರ್ಷ ಕಾಲ ಹಿಡಿದುಬಿಡ್ತು. 1 ವರ್ಷ ಕಾಲ ಹಿಡಿದು ಆ ನಂತರ ನಾವು ಸರ್ವ ಸದಸ್ಯರ ಸಭೆ ಕರೆದ್ವಲ್ಲ, ಸರ್ವ ಸದಸ್ಯರ ಸಭೆ ಕರೆದಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮಹಾರಾಜರ ಹೆಸರನ್ನು ಇಟ್ಟಿದ್ದರಿಂದ ಅವರ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕ್ರಮ ಅಂತೇಳಿ ಉಚಿತ ಆರೋಗ್ಯ ಕಾರ್ಯಕ್ರಮನ ರೈತರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದಂಥ ರೋಗಿಗಳು ಮತ್ತು ಇವರೆಲ್ಲ ಜನಗಳೆಲ್ಲ ಬಂದು ನೋಡಿದವರು, ಇದು ಒಂದು ಉತ್ತಮವಾದಂಥ ಸಂಸ್ಥೆ, ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾರೆ ಅಂಥೇಳಿ ಅನಂತರ ಮತ್ತೆ ಇನ್ನು 500 ಸದಸ್ಯತ್ವವನ್ನು ಮಾಡ್ದು. ನೋಡಿ, ಒಳ್ಳೆ ಯೋಜನೆ ಮಾಡಿದ್ದೀರಿ. ಸುಮ್ಮನೆ ಮನೆ ಬಾಗಿಲಿಗೆ ಹೋಗೋ ಬದಲು ಹೌದು, ನಿಮ್ಮ ಕಂಪ್ನಿನಲ್ಲೇ ಒಂದು ಕಾರ್ಯಕ್ರಮನ ಮಹಾರಾಜರ ಹುಟ್ಟುಹಬ್ಬದ ಸವಿನೆನಪಾಗಿ ಮಾಡಿ ಆ ಸವಿನೆನಪಿನ ಮೂಲಕ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಿ ಅಲ್ವೇ? ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಬೇಕು ಅಂತ ಅನ್ಕೊಂಡಿದ್ವಿ. ಅದು
ಮೊದಲಿಗೆ ಆನ್ಲೈನ್ನಲ್ಲಿ ಇದ್ದಿದ್ದಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಯಾರೋ ಒಬ್ಬರು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅದು ನಿಮಗೆ ಸಿಗಲ್ಲ ಅಂತ ಹೇಳಿದಾಗ ಆನಂತರ ಅವ್ರ ಮಗಾರೇ ತಾನೆ ಇವರು ಆ ರಾಜ್ಯಾಡಳಿತವನ್ನು ನಡೆಸಿದ್ದಂಥವ್ರು ಮತ್ತು ಈ ರಾಜ್ಯದ ಪ್ರಥಮ ರಾಜ್ಯಪಾಲರಾಗಿದ್ದಂಥವ್ರು, ಅವ್ರ ಹೆಸರನ್ನೇ ನಾವು ಇಟ್ಕೊಳ್ಳೋಣ ಅಂತೇಳಿ ಆಯಿತು. ಈಗ ನೀವೊಂದು ಕಾರ್ಯಕ್ರಮ ಮಾಡಿದ್ರಿ, ಅವಾಗ 1,000 ಜನ ಷೇರ್ದಾರ ಆಯಿತು, ಶೇರನ್ನು ಸಂಗ್ರಹ ಮಾಡಿದ್ರಿ. ಮುಂದೆ ರೈತರಿಗೆ ಬೇಕಾದಂಥ ಈಗ ಜಾನುವಾರುಗಳನ್ನು ಸಾಕಬೇಕಾದಾಗ ಹಿಂಡಿ, ಬೂಸ, ಫೀಡ್ಸು ಇವೆಲ್ಲ ಬೇಕಾಯಿತು. ಅವನ್ನು ತಂದು ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ವಿ. ಮತ್ತು ಕೃಷಿ ಒಕ್ಕಣೆ ಸಂದರ್ಭದಲ್ಲಿ ಟಾರ್ಪಲಿನ ಅಗತ್ಯ ಇದೆ, ಹಾಗಾಗಿ ಟಾರ್ಪಲ್ ತರಿಸಿದ್ವಿ. ನಮ್ಮಲ್ಲಿ ಈಗ ಪ್ರಮುಖವಾಗಿ ಟಾರ್ಪಲ್ಲು ಮತ್ತು ಔಷಧಿ ಸ್ಪ್ರೇಯರು ಯಥೇಚ್ಛವಾಗಿ ಮಾರಾಟ ಆಗುತ್ತೆ. ಎಲ್ಲ ರೈತರು ಕೃಷಿ ಒಕ್ಕಣೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಕಣಗಳು ಕಣ್ಮರೆ ಆಗಿಬಿಟ್ಟಿದೆ. ಒಕ್ಕಣೆ ಮಾಡುವಂಥ ಕಣ ಮಾಡ್ತಿದ್ದಂಥ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಎಲ್ಲ ಟಾರ್ಪಲನ್ನೇ ಅವಲಂಬಿಸಿರೋದ್ರಿಂದ ಪ್ರತಿ ಮನೆಯಲ್ಲೂ 2-3 ತಗೊಳ್ತಾರೆ. ಹಾಗಾಗಿ ಉತ್ತಮವಾದಂಥ ಟಾರ್ಪಲ್ ವ್ಯಾಪಾರ ನಡೀತಾ ಇದೆ. ಜೊತೆಗೆ ಪ್ರತಿ ಮನೆಯಲ್ಲೂ ಈಗ ಔಷಧಿ ಸಿಂಪಡಣೆ ಮಾಡೋದೊಂದು ಅಭ್ಯಾಸವಾಗ್ಬಿಟ್ಟಿದೆ. ಹಿಂದೆ ಹವ್ಯಾಸಕ್ಕೆ ಬಳಸಿದಂಥ ಪದಾರ್ಥ ಈಗ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಪ್ರತಿ ಮನೆಯಲ್ಲೂ 1-2 ಸ್ಪ್ರೇಯರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದರಿಂದ ಸ್ಪ್ರೇಯರು ಮತ್ತು ಟಾರ್ಪಲಿಂಗು ಇವೆಲ್ಲ ಮಾರಾಟವಾಗ್ತದೆ. ಅಂದರೆ ಆರಂಭದಲ್ಲಿ ತಾವು ಕೃಷಿಕರಿಗೆ ಬೇಕಾದಂಥ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರಿ ಅಲ್ವಾ? ಅದಕ್ಕೆ ಬೇಕಾದಂಥ ಲೈಸೆನ್ಸ್ಗಳನ್ನು ಪಡ್ಕೊಂಡ್ರ? ಎಲ್ಲ ಪಡ್ಕೊಂಡಿದ್ದೀವಿ. ಏನೇನು ಲೈಸೆನ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಪೆಸ್ಟಿಸೈಡ್ ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ತಗೊಂಡಿದ್ದೀವಿ, ಫರ್ಟಿಲೈಸರ್ ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ತಗೊಂಡಿದ್ದೀವಿ, ಮತ್ತು ಬೀಜ ಮಾರೋದಕ್ಕೂ ತಗೊಂಡಿದ್ದೀವಿ, ಜನರಲ್ ಇದನ್ನು ತಗೊಂಡಿದ್ದೀವಿ. ಅಂದರೆ ಅದನ್ನು ಪಂಚಾಯತಿಂದ ತಗೊಂಡಿದ್ದೀವಿ. ಇವೆಲ್ಲ ತಗೊಂಡಿರೋದ್ರಿಂದ ನಮಗೆ APMC ಲೈಸೆನ್ಸು APMC ಲೈಸೆನ್ಸ್ ತಗೊಂಡಿದ್ದೀವಿ. ಪರವಾಗಿಲ್ಲ. ಅದರಲ್ಲಿ ನಾವೀಗ ಫರ್ಟಿಲೈಸರ್ ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿ ಗೋಡನ್ ಪ್ರಾಬ್ಲಮ್ ಇಲ್ಲದೆ ಇದ್ದಿದ್ದರಿಂದ ಫರ್ಟಿಲೈಸರು ಮಾಡಿಲ್ಲ, ಮತ್ತು ಪೆಸ್ಟಿಸೈಡನ್ನು ನಾವು ಹೆಚ್ಚಿನದಾಗಿ ಬಳಸಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ. ಆದರೂ ಲೈಸೆನ್ಸ್ ತಗೊಂಡಿದ್ದೀವಿ. ಜನತೆಗೆ ನಾವು ಹೇಳೋದು ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸಿ ಅಂಥೇಳಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇವನು ಸಹ ತಂದು ಮಾರಾಟ ಮಾಡ್ತಾ ಇದ್ದೀವಿ. ಅದೇನೋ ಕ್ಯಾಟ್ಲ್ ಫೀಡ್ ಮಾರಿದ್ವಿ ಅಂದ್ರಲ್ಲ, ಅಂದರೆ ನಿಮ್ಮಲ್ಲಿ ಹೈನುಗಾರಿಕೆ ತುಂಬ ಇದೆಯಾ? ಹೌದು, ನಮ್ಮಲ್ಲಿ ಹೈನುಗಾರಿಕೆನೂ ತುಂಬ ಇದೆ. ಹಾಗಾಗಿ ಅದು ಕೂಡ ಮಾರ್ತಿದ್ದೀವಿ. ಈಗ ನಿಮ್ಮ ಕೌಂಟರಲ್ಲಿ ಏನೇನು ಸಿಗುತ್ತೆ? ಕಡಲೆ ಹಿಂಡಿ ಇದೆ, ಬೂಸ ಇದೆ, ಕ್ಯಾಟಲ್ ಫೀಡ್ ಇದೆ, ಮತ್ತು ಜೈವಿಕ ಗೊಬ್ಬರಗಳಾದ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಮತ್ತು ತೆಂಗಿನ ಗಿಡಕ್ಕೆ ಬೇಕಾದಂಥ ಕೆಲವು ಜೈವಿಕ ಗೊಬ್ಬರಗಳು, ಟಾರ್ಪಲ್ಲು ಮತ್ತು ಸ್ಪ್ರೇಯರು, ಈ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡ್ತೀವಿ. ನೀವು ಎಲ್ಲಿಂದ ತಗೋತೀರಿ? ನಾವು ಇವನ್ನ ಬಲ್ಕಾಗಿ ಒಳ್ಳೊಳ್ಳೆ ಕಂಪ್ನಿಗಳ ಹತ್ರ ನೇರ ಕಂಪ್ನಿಯಿಂದ ಖರೀದಿ. ಆ ಮಾಹಿತಿ ಎಲ್ಲ ಹೇಗೆ ಸಂಗ್ರಹಣೆ ಮಾಡಿದ್ರಿ? ಯಾರ ಹತ್ರ ಖರೀದಿ ಮಾಡಿದ್ರೆ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಇವೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಾಯಿತು? ಯಾರು ಸಹಾಯ ಮಾಡಿದ್ರು? ಮೊದಲಿಗೆ ನಮಗೆ ಸಹಾಯ ಮಾಡಿದವರು JD ಅವರ ಮುಖಾಂತರ ಸ್ವರ್ಣಭೂಮಿ ರೈತ ಉತ್ಪಾದಕ ಕಂಪನಿ ಅಂತೇಳಿ ದಬ್ಬೆಘಟ್ಟದಲ್ಲಿದೆ. ಅವರನ್ನು ಮೊದಲು ಭೇಟಿ ಮಾಡಿ ಅವರಿಂದ ಏನೇನು ಎಲ್ಲಿಂದ ತರಿಸ್ಕೊತಾ ಇದ್ದೀರಿ ಏನು ಅಂತ ಹೇಳಿದಾಗ ಅವರು ತುಮಕೂರಿನಲ್ಲಿ ಒಂದು ಕಂಪ್ನಿ ಹೇಳಿದ್ರು ಟಾರ್ಪಲ್ ತರಿಸ್ಕೊಳ್ಳಿಕ್ಕೆ, ಮತ್ತು ಅಗ್ರಿಮೆಂಟ್ ಕಂಪ್ನಿಯಿಂದ ಸ್ಪ್ರೇಯರ್ ತರಿಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಅವ್ರನ್ನ ನಾವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಯಾವ ರೀತಿ ಎಷ್ಟೆಷ್ಟಕ್ಕೆ ಹಾಕ್ಕೊಡ್ತೀರಿ, ಏನು ಲಾಭ ಇಟ್ಕೋಬೋದು, ನಿಮ್ಮಿಂದ ನಮಗೆ ಏನು ಮಾರ್ಜಿನ್ ಸಿಗುತ್ತೆ ಅಂತ ಕೇಳಿದಾಗ ಒಂದು 10% ಪ್ರಾಫಿಟ್ ಸಿಗುವಂಥ ಒಂದು ಮಟ್ಟದಲ್ಲಿ ಅವ್ರು ನಮ್ಗೆ ಹಾಕ್ಕೊಟ್ರು. ಮತ್ತು ನಮಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿರಬೇಕು. ರೈತರಿಗೆ ನಾವು ಕೊಡುವಂಥ ವಸ್ತು ಉತ್ತಮವಾಗಿರಬೇಕು. ಉತ್ತಮವಾಗಿದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಸುಮ್ಮನೆ ದುಡ್ಡನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ರೈತರಿಗೆ ಸರ್ವಿಸ್ ಕೊಡಬೇಕು. ಆ ಸರ್ವಿಸ್ ಕೊಡುವಂಥ ಸಂದರ್ಭದಲ್ಲಿ ಈಗ ಟಾರ್ಪಲ್ದು ಒಂದು ಮಿನಿಮಮ್ ಒಬ್ಬ ರೈತ ಕೃಷಿಗೆ ಬಳಸುವಂಥದ್ದು ಒಂದು 300 GSM ಇರಲೇಬೇಕು. ಈ ಕೆಲವು ಕಂಪ್ನಿಗಳು ಏನು ಮಾಡ್ತವೆ ಅಂದರೆ 250 GSM ಇರೋದನ್ನೇ 300 GSM ಅಂತ ಸೀಲ್ ಹಾಕಿ ಮೋಸ ಮಾಡುವಂಥ ಒಂದು ಪ್ರಾಕ್ಸಿ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು 4-6 ಕಂಪ್ನಿಗಳನ್ನು ತರಿಸಿ ಅದರಲ್ಲಿ ನಮ್ಗೆ ಯಾವ್ದು ಕ್ವಾಲಿಟಿ ಆಗಿರುತ್ತೆ ಅದನ್ನು ಇಟ್ಕೊಳ್ತೀವಿ. ನಾವು ಕ್ವಾಲಿಟಿಲಿ ಕಾಂಪ್ರಮೈಸೇ ಆಗಲ್ಲ. ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಇಡೀ ಬಂಡಲ್ನೇ ಕಳಿಸ್ಬಿಡ್ತೀವಿ. ಈಗ ಈ ಎಲ್ಲ ಏನು ಪರಿಕರಗಳನ್ನು ಖರೀದಿ ಮಾಡೋದಕ್ಕೆ ಬಂಡವಾಳಕ್ಕೆ ಏನು ಮಾಡಿದ್ರಿ? ಈ ಜನಗಳಿಂದ ವಸೂಲಿ ಮಾಡಿದ್ದಂಥ ಹಣ ಐತಲ್ಲ, ಒಬ್ಬ ರೈತನಿಂದ 1,000 ರೂಪಾಯಿ ಅಂದರೆ ಅದನ್ನ ಹಾಗೆ ಇಟ್ಕೋಬೇಕಲ್ವ ನೀವು?
ಅದನ್ನೇ ಬಂಡವಾಳ ಶೇರು ವಾಪಸ್ ಕೊಡಪ್ಪ ಅಂದ್ರೆ ಏನ್ ಮಾಡ್ತೀವಿ? ಅದನ್ನೇ ಬಂಡವಾಳವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಮ್ಯಾಚಿಂಗ್ ಗ್ರಾಂಟ್ ಸಿಕ್ಕಿಲ್ಲ? ಮ್ಯಾಚಿಂಗ್ ಗ್ರಾಂಟ್ 10 ಲಕ್ಷ ಸಿಕ್ಕಿದೆ. ಮತ್ತೆ 10 ಲಕ್ಷ ಏನ್ ಮಾಡಿ? 10 ಲಕ್ಷ ಮತ್ತೆ ಇದರಲ್ಲಿ ಈಗ ನಾವು ಎಣ್ಣೆಗಾಣಕ್ಕೆ ಸ್ವಲ್ಪ ಹಾಕಿದ್ದೀವಿ. 25% ಎಣ್ಣೆಗಾಣಕ್ಕೆ ಹಾಕ್ಬೇಕಾಯ್ತು, ಅದಕ್ಕೆ ಹಾಕಿದ್ದೀವಿ. ಮತ್ತು ಟ್ರ್ಯಾಕ್ಟ್ರಿಗೆ 25% ಹಾಕಿದ್ದೀವಿ. ಬಿಲ್ಡಿಂಗ್ ಬಾಡಿಗೆಗೆ ಅಡ್ವಾನ್ಸ್ ಕೊಡಬೇಕು. ಮತ್ತು ಪ್ರತಿನಿತ್ಯ ಬಾಡಿಗೆ ಇದೆ, ಆಡಳಿತ ವೆಚ್ಚ ಇದೆ, ಇವಕ್ಕೆಲ್ಲ ಬಳಸ್ತಾ ಇದ್ದೀವಿ. ಇನ್ನು ಉಳಿದದ್ದು ಕಂಪ್ನಿನಲ್ಲಿ ಎಲ್ಲ ಬಂಡವಾಳ ಪದಾರ್ಥಗಳ ಮೇಲೆ ಬಂಡವಾಳ ಅಲ್ಲಿದೆ. ಓಕೆ, ಅಂದರೆ ಈಗ ನಿಮ್ಮದು ಸೇಲ್ಸ್ ಚೆನ್ನಾಗಿದೆ, ಕೌಂಟರ್ ಪರವಾಗಿಲ್ಲ. ಪರವಾಗಿಲ್ಲ. ಅಂದರೆ ನಿಮ್ಮ ಸದಸ್ಯರು ಅಷ್ಟೇ ಬರ್ತಾರೋ ಅಥವಾ ಬೇರೆ ಬೇರೆ ರೈತರಿಗೂ ನಾವು ನಮ್ಮ ಇದನ್ನು ಕೊಡ್ತಾ ಇದ್ದೀವಿ. ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಈಗ ನೀವು ಕಡಿಮೆ ದರದಲ್ಲಿ ಮಾರ್ತೀನಿ ಅಂತೀರಿ, ಅಂದರೆ ಒಂದು ಗುಣಮಟ್ಟ, ಎರಡನೇದು ದರ. ಅಂದರೆ ಬೇರೆಯವ್ರು ಇಟ್ಕೊಳ್ಳೋಷ್ಟು ಲಾಭ ನೀವು ಇಟ್ಕೊಳ್ಳಲ್ಲ ಅಂತ ಅಲ್ವಾ? ಅದರಿಂದ ನಿಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಆಗಿಲ್ವಾ? ಲಾಭಾಂಶ ಕಡಿಮೆ ಇದೆ, ಆದ್ರೆ ನಾವು ಕೊಡ್ತಾ ಇರೋದು ರೈತರು ತಾನೆ. ರೈತರನ್ನ ಒಳಿತನ್ನ ನೋಡ್ಬೇಕೇ ವಿನಃ ನಮ್ಮ ಲಾಭನೇ ಅತಿ ಮುಖ್ಯ ಅಲ್ಲ. ನಾವು ಸರ್ವಿಸ್ ಮಾಡೋದಕ್ಕೆ ಬಂದಿರತಕ್ಕಂಥ ಸಂಸ್ಥೆ ಇದು. ಅಲ್ಲಪ್ಪ, ಸೇವೆ ಹೌದು, ಆದರೆ ಲಾಭನೂ ಕೂಡ ಬೇಕು. ಆದರೆ ಹೆಚ್ಚಿನ ಆಸೆನ ಜಾಸ್ತಿ ಇಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆದರೆ ನೀವು ಬದುಕಬೇಕಲ್ಲ. ನಾವು ಬದುಕೋದು ಅಂತಂದರೆ ಇದೆಯಲ್ವ, ಮುಂದೆ ವ್ಯಾಪಾರ ವಹಿವಾಟು ಜಾಸ್ತಿ ಆದಾಗ ಈಗ ಒಂದು 15% ಒಂದೇ ಸಾರಿ ಲಾಭ ಮಾಡೋದಕ್ಕಿಂತ ಒಂದು 10% ಲಾಭ ಮಾಡ್ಕೊಂಡು ಅದರಲ್ಲೇ ಆಡಳಿತ ವೆಚ್ಚ ವಗೈರೆನ ಸರಿದೂಗಿಸಿದ್ರೆ ವ್ಯಾಪಾರ ಜಾಸ್ತಿ ಆದಾಗ ಅದೇ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಈಗ 10 ರೂಪಾಯಿಗೆ ಮಾರೋ ಪದಾರ್ಥನ 15 ರೂಪಾಯಿ ಅಂತ ಮಾಡ್ಕೊಂಡು ಕೂತ್ಕೊಂಡಾಗ ಆಗುವಂಥ ನಷ್ಟಕ್ಕಿಂತ 10 ರೂಪಾಯಿಗೆ ಹೋದರೆ ಈಗ ಸಂಜೆನೂ ಒಂದು ಮಾರೋದಕ್ಕಿಂತ 10 ರೂಪಾಯಿಗೆ 3 ಮಾರಿದ್ರೆ 30 ರೂಪಾಯಿಗೆ ವ್ಯಾಪಾರ ಆಗುತ್ತಲ್ವಾ? ಈಗ ನಿಮ್ಮ ಉದ್ದೇಶ ಏನಿದೆ ಅದನ್ನು ನೀವು ಅರ್ಥ ಮಾಡಿಸ್ತಾ ಇದ್ದೀರಾ ಬೇರೆ ರೈತರಿಗೆ? ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಎಲ್ಲಿ ತನಕ ನೀವು ಕಡಿಮೆ ಕೊಡ್ತೀರೋ ಅಲ್ಲಿ ತನಕ ತಗೊಂಡು ನಿಮ್ಮಲ್ಲಿ ಮುಗಿದ ಮೇಲೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಆ ಥರ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಭತ್ತ ಖರೀದಿ ಮಾಡಿ ಅದನ್ನು ಅಲ್ಲಿಂಗ್ ಮಾಡಿಸಿ ಕಡಿಮೆ ದರ ಉತ್ತಮವಾದ ರೈತರಿಗೂ ಈಗ ಒಬ್ಬ ದಳ್ಳಾಳಿ ಕೊಡ್ತಾರಲ್ಲ ಅದಕ್ಕಿಂತ 100 ರೂಪಾಯಿ ಹೆಚ್ಚಾಗಿ ಕೊಟ್ಟಾರು ಭತ್ತನ ನಾವೇ ಖರೀದಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಟ್ರೇಡ್ ಮಾರ್ಕ್ ಮಾಡೋಣ ಅಂಥೇಳಿ, ಒಂದು ಬ್ರ್ಯಾಂಡಿಂಗ್ ಮಾಡೋಣ ಅಂಥೇಳಿ ಈಗ ಅದನ್ನು ಸಹ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೂ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸಾಹೇಬರು ಕೃಷಿ ಇಲಾಖೆಯಿಂದ ಅದಕ್ಕೂ ಸಹ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಎಲ್ಲದಕ್ಕೂ ನೀವು ಸರ್ಕಾರನೇ ನೋಡೋದು ತಪ್ಪಲ್ವೇ? ಸರ್ಕಾರದಿಂದ ಬರುವಂಥದ್ದನ್ನು ನಾವು ತಗೊಳ್ಬೇಕು, ಇಲ್ಲಿವೇ ನಾವು ಲಾಭಾಂಶನ ಗಳಿಸ್ಬೇಕಲ್ವ. ಅಂದರೆ ನಿಮ್ಮ ಸ್ವಂತ ಕಾಲ ಮೇಲೂ ನೀವು ನಿಂತ್ಕೋಬೇಕು, ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು. ಅದಕ್ಕೋಸ್ಕರವಾಗಿ ಊರಿಗೋಲ್ ಸಹಾಯ ಬೇಕೇ ಬೇಕಲ್ವ. ಆಯಿತು ಗೌಡ್ರೆ, ಈಗ ಟ್ರ್ಯಾಕ್ಟ್ರಿಂದ ಶುರು ಮಾಡೋಣ ಅಲ್ವಾ? ಈಗ ನೀವು ಟ್ರ್ಯಾಕ್ಟ್ರನ್ನ ತಗೋಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ರಿ? ಇಲ್ಲಿ ನಮ್ಮಲ್ಲಿ ತುಂಡು ಭೂಮಿ ಉಳುಮೆ ಜಾಸ್ತಿ. ನಮ್ಮ ಮಂಡ್ಯ ಜಿಲ್ಲೆ ಏನಪ್ಪ ಅಂದರೆ ಜಮೀನ್ದಾರ ಜಾಸ್ತಿ ಇಲ್ಲ, ಎಲ್ರಿಗೂ ಅರ್ಧ ಎಕರೆ 1 ಎಕರೆ ಈ ಥರ ಇರುವಂಥ ಸಂದರ್ಭದಲ್ಲಿ ಮಿನಿ ಟ್ರ್ಯಾಕ್ಟರ್ ತಗೊಂಡ್ರೆ ದನಗಳು ಮಾಡುವಂಥ ಕೆಲಸಗಳೆಲ್ಲನೂ ನಾವು ಅದರಲ್ಲೇ ಮಿನಿ ಟ್ರ್ಯಾಕ್ಟರ್ ಮಾಡ್ಬೋದು. ಅದರಿಂದ ತುಂಡು ಭೂಮಿ ಹೊಂದಿರತಕ್ಕಂಥ ಸಣ್ಣ ಹಿಡುವಳಿದಾರರಿಗೆ ಅರ್ಗು ಮೂಲೆ ಎಲ್ಲ ಕ್ಲೀನಾಗಿ ಇದು ಮಾಡಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ. ಎಷ್ಟು ಬಂಡವಾಳ ಹಾಕಿದ್ರಿ? ಇಲಾಖೆಯಿಂದ ಏನು ನೆರವು ಸಿಕ್ತು? ಇಲಾಖೆಯಿಂದ ನಮಗೆ ಒಟ್ಟಿಗೆ ಅದೊಂದು ಯಾವುದೋ ಒಂದು ಗ್ರ್ಯಾಂಟ್ನಿಂದ ಸಿಕ್ಕಿದ್ದು ಒಂದು 7.5 ಲಕ್ಷ ಗ್ರ್ಯಾಂಟ್ ಸಿಕ್ತು. ಆ 7.5 ಲಕ್ಷದ ಜೊತೆಗೆ ನಾವೊಂದು 2.5 ಲಕ್ಷ ಹಾಕಿ ಒಂದು ಟ್ರ್ಯಾಕ್ಟ್ರು, ಆ ಟ್ರ್ಯಾಕ್ಟ್ರಿಗೆ ಒಂದು ಕಲ್ಟಿವೇಟ್ರು ಮತ್ತು ಒಂದು ಎಣ್ಣೆಗಾಣ. ಟ್ರ್ಯಾಕ್ಟರ್ದಷ್ಟೇ ಹೇಳಿ. ಈಗ 10 ಲಕ್ಷ ಬಂಡವಾಳ ಹಾಕಿ 3 ಪದಾರ್ಥನ ತೆಗೆದುಕೊಂಡ್ವಿ. ಕಲ್ಟಿವೇಟರ್ ಒಂದೇ ಸಾಕಾಗುತ್ತಾ? ಬೇರೆದು ಬೇಕು, ನೇಗ್ಲು ಬೇಕು. ಅಲ್ಲಿ ಬಾಡಿಗೆಗೆ ಯಾರೋ ಒಬ್ಬ ಸ್ನೇಹಿತರದೊಂದು ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ದೀವಿ. ಈಗ ಅದನ್ನು ಈ ಸಾರಿ ಅದನ್ನು ಮಾಡೋಕ್ಕೆ ಈ ಸೀಸನಲ್ಲಿ ರೆಡಿ ಮಾಡಿಸೋಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ನಾವು ಹಾಕಿರೋ ಬಂಡವಾಳದಲ್ಲಿ 1 ಲಕ್ಷ ಬಂದ್ಬಿಡ್ತು. ಅಂದ್ರೆ ಹೇಗೆ ಬಂತು ದುಡ್ಡು? ರೈತರ ಹೊಲದಲ್ಲಿ ದುಡಿಮೆ ಮಾಡೋದ್ವಲ್ಲ. ಅಂದರೆ ಈಗ ಟ್ರ್ಯಾಕ್ಟರ್ಗೊಬ್ಬ ಡ್ರೈವರ್ನ ಇಟ್ಕೊಂಡಿದ್ದೀವಿ. ಟ್ರ್ಯಾಕ್ಟರ್ಗೊಬ್ಬರು ನೀವೇ ಡ್ರೈವ್ ಮಾಡ್ತೀವಿ? ಇಲ್ಲ, ಒಬ್ಬರು ಡ್ರೈವರ್ನ ಗಂಟೆ ಲೆಕ್ಕದಲ್ಲಿ ಕೊಡ್ತೀವಿ. ಬಪ್ಪ ಕೆಲಸ ಸಿಕ್ಕಿದಾಗ ಏನು ಕೆಲಸ ನಡೆಯುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಗಂಟೆ ಲೆಕ್ಕದಲ್ಲಿ ನಿನಗೆ ಕೂಲಿ ಕೊಡ್ತೀವಿ ಬಪ್ಪ ಅಂತೇಳಿ ಕರ್ಕೊಂಡಿದ್ದೀವಿ. ಪ್ರತಿನಿತ್ಯ ಈಗ ಉಳುಮೆ ಕೆಲಸ ಇರುತ್ತೆ? ಪ್ರತಿನಿತ್ಯ ಇರಲ್ಲ ಸರ್. ಈ ಮಳೆ ಬಿದ್ದಾಗ ಮತ್ತು ತೋಟ ಉಳುಮೆ ಆಗೋದ್ರಿಂದ ಸಣ್ಣ ಟ್ರ್ಯಾಕ್ಟರ್ ಆಗೋದ್ರಿಂದ ತೋಟದ ಉಳುಮೆಗೆ ಯಥೇಚ್ಛವಾಗಿ ಕರೀತಾರೆ. ಏನು ತಗೋತೀರಿ ಧಾರಣೆ ಗಂಟೆಗೆ? ಗಂಟೆಗೆ 800 ರೂಪಾಯಿ ಮಾಡಿದ್ದೀವಿ. ಹೌದಾ? ಬೇರೆಯವರೆಲ್ಲ ಎಷ್ಟು ಮಾಡ್ತಾರೆ?
ಅವರು 900, 1000 ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಮಿನಿ ಟ್ರ್ಯಾಕ್ಟ್ರು. ನಾವು 800 ರೂಪಾಯಿ. ಅದು ನನ್ನ ಷೇರುದಾರರಾಗ್ಬೋದು ಅಥವಾ ಹೊರಗಡೆಯವರಾಗ್ಬೋದು, ಒಟ್ಟಾರೆ ನಮ್ಮ ಹೋಬಳಿಯ ರೈತರಿಗೆ ಮೊದಲ ಆದ್ಯತೆ. ಓಕೆ. ನನ್ನ ಹೋಬಳಿಯ ರೈತರು ಹೊರತುಪಡಿಸಿ ಬೇರೆಯವ್ರು ಏನಾರು ಬಂದರೆ ಅವ್ರಿಗೂ ಕಳಿಸ್ಕೊಡ್ತೀವಿ ಫ್ರೀ ಆಗಿದ್ದಂಥ ಟೈಮಿನಲ್ಲಿ. ಈಗ ಒಂದು ಟ್ರ್ಯಾಕ್ಟ್ರಿಂದ ಉಳುಮೆ ಮಾಡಿಸಿ ಆ ಟ್ರ್ಯಾಕ್ಟ್ರ್ ಏನು ದುಡಿಬೇಕಿತ್ತು ಆ ಬಂಡವಾಳ ದುಡಿಸ್ಕೊತಾ ಇದ್ದೀವಿ ಅಲ್ವಾ? ನಿಧಾನವಾಗಿ ನಿಮ್ಮ ಸಾಲನೂ ಕೂಡ ತೀರ್ತಾ ಇದೆ ಅಲ್ವೇ? ನಾವು ಹಾಕಿರೋ ಬಂಡವಾಳ ಈಗ 1 ಲಕ್ಷ ಬಂದ್ಬಿಟ್ಟಿದೆ. ನಾವು 1.5 ಲಕ್ಷ ಅದಕ್ಕೆ ಹಾಕಿದ್ವಿ. ಆದರೂ ಟ್ರ್ಯಾಕ್ಟರ್ ರಿಪೇರಿ ಮಾಡಬೇಕು, ಅದೆಲ್ಲ ಕಳೀತಾ ಇದ್ದೀವಿ. ಅವತ್ತಿನ ಸಂದರ್ಭದಲ್ಲಿ ಆಯಿಲ್ಲು, ಡೀಸೆಲ್ಲು ಮತ್ತು ಟ್ರ್ಯಾಕ್ಟ್ರ ಡ್ರೈವರ್ ವೆಚ್ಚ ಎಲ್ಲನೂ ಕಳೆದು ಈಗ ನಾವು 1 ಲಕ್ಷ ರೀಚ್ ಆಗಿದ್ದೀವಿ. ಸಾಲ ತೀರಿದ ಮೇಲೆ ಏನು ಬರುತ್ತೋ ಅದೆಲ್ಲ ಆದಾಯಕ್ಕೆ ಹೋಗುತ್ತೆ. ಆಯ್ತು. ಈಗ ಎಣ್ಣೆಗಾಣದ ಬಗ್ಗೆ ಹೇಳಿ. ಎಣ್ಣೆಗಾಣನ 2,80,000 ರೂಪಾಯಿ ಬಂಡವಾಳ ಹಾಕಿದ್ದೀವಿ ಈಗ ಆಲ್ರೆಡಿ. ಎಲ್ಲಿಂದ ತಂದ್ರಿ ಗಾಣವ? ಅಲ್ಲೇ ಮಂಡ್ಯದಲ್ಲೇ ಆಕಾಶ್ ಏಜೆನ್ಸಿ ಅಂತ ಇದೆ, ಅವ್ರ ಹತ್ರ ತಗೊಂಡಿದ್ದೀವಿ. ಅದನ್ನು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಈಗ ಹೊಸ ಆಫೀಸ್ ಓಪನ್ ಮಾಡಿದಾಗ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆಲ್ಲ ಸ್ಥಳ ನಿಗದಿ ಮಾಡ್ಕೊಂಡಿದ್ದೀವಿ. ಯಾಕೆ ಎಣ್ಣೆಗಾಣ ಹಾಕ್ಬೇಕು ಅನ್ನಿಸ್ತು ತಮಗೆ? ಸರ್, ನಾವು ಇವತ್ತು ಏನು ಈ ಪ್ಯಾಕೆಟ್ ಎಣ್ಣೆ ತತ್ತಾ ಇದ್ದೀವಿ, ಇವೆಲ್ಲ ಪೆಟ್ರೋಲಿಯಂ ಉತ್ಪನ್ನಗಳ ಜೊತೆಯಲ್ಲಿ ಮಿಕ್ಸ್ ಆಗಿ ಬರ್ತಾ ಇರುವಂಥದ್ದು. ಆದ್ದರಿಂದ ನಾವು ನಮ್ಮದೇ ಹೋಬಳಿನಲ್ಲಿ ಬೇಕಾದಷ್ಟು ತೆಂಗು ಬೆಳಿತೀವಿ. ಆ ರೈತರು ತೆಂಗಿನ ಎಣ್ಣೆನ ಬಳಸ್ಬೋದು. ಈಗ ನಾವು ನಮ್ಮ ಕಂಪ್ನಿಯಿಂದಲೇ ಮಾರಾಟ ಮಾಡೋದಕ್ಕಿಂತ ರೈತರು ತಂದು ಕೊಟ್ಟರೆ ಅವ್ರಿಗೂ ಎಣ್ಣೆನ ಆಡಿಸ್ಕೊಡೋಣ ಅಂತ ಅಭಿಪ್ರಾಯಪಟ್ಟಿದ್ದೀವಿ. ಮತ್ತು ನಾವು ಖರೀದಿ ಮಾಡಿ ಅದನ್ನು ಎಣ್ಣೆ ಆಡಿಸಿ ಉತ್ಕೃಷ್ಟವಾದಂಥದ್ದು ಅಂದರೆ ಪ್ಯೂರಿಫೈ ಆಗಿ ರೆಡಿ ಮಾಡಿ ಕಂಪ್ನಿನೂ ಲಾಸ್ ಆಗದಂತಾರೆ ನಾವು ಖರೀದಿದಾರದ ಮಟ್ಟನ ನೋಡ್ಕೊಂಡು ನಮ್ಮದೇ ಒಂದು ಬ್ರ್ಯಾಂಡಿಂಗ್ನಲ್ಲಿ ಮಾರಾಟ ಮಾಡೋಣ ಅಂತ ಎಣ್ಣೆ. ಸದ್ಯಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿನ KR ನಗರ ಸೈಡಲ್ಲಿ ನಾವು ಈಗಾಗಲೇ 1-2 ಕಡೆ ವಿಸಿಟ್ ಕೊಟ್ಟು ಬಂದಿದ್ದೀವಿ. KR ನಗರದ ಸುತ್ತಲ್ಲಿ ಬೇಸಿಗೆ ಇದು ಉತ್ತಮವಾದಂಥ ಕಡಲೆಕಾಯಿ ಬೆಳೀತಾರೆ. ಅವರಿಂದ ಟನ್ಗಟ್ಟಲೆ ಖರೀದಿ ಮಾಡ್ಕೊಂತಂದು ಅದನ್ನು ಕಡಲೆಕಾಯಿ ಎಣ್ಣೆನೂ ಮಾಡೋಣ ಅಂತ ನಾವು ಆಡಳಿತ ಮಂಡಳಿಯವರೆಲ್ಲ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಈಗ ಒಂದೇ ಗಾಣದಲ್ಲಿ ಕೊಬ್ಬರಿನೂ ಆಡಿಸ್ಬೋದು, ನೆಲಗಡ್ಲೆನೂ ಮಾಡಿಸ್ಬೋದು. ಈಗೆಲ್ಲ ಮರದ ಗಾಣ ಅಂತ ಹೋಗ್ತಾರೆ. ನಿಮ್ಮ ಗಾಣ ಎಂಥದ್ದು? ನಮ್ಮದು ಎಲೆಕ್ಟ್ರಿಕ್ದೆ. RPM ಇದೆಯಲ್ಲ ಸ್ಪೀಡು, ಅದರಲ್ಲಿ ನಮ್ಮದು ನಿಧಾನವಾಗಿ 1440 RPM ಇರುವಂಥ ಗಾಣನ ತಗೊಂಡಿದ್ದೀವಿ. ಅಂದರೆ ಮರದ ಗಾಣ ಹೆಂಗೆ ನಿಧಾನದಲ್ಲಿ ಸುತ್ತುತ್ತೋ ಅದೇ ರೀತಿ ಇದುವೆ ಉಡಂದೆ ಇದುವೆ. ಇದು ಸ್ಪೀಡ್ ಕಡಿಮೆ ಸ್ಪೀಡಲ್ಲಿ ಇದು ಮಾಡಿದಾಗ ಎಣ್ಣೆ ಬಿಸಿ ಬರಲ್ಲ, ಅದರಿಂದ ಉತ್ಕೃಷ್ಟವಾದಂಥ ಎಣ್ಣೆ ಬರುತ್ತೆ. ವಿಟಮಿನ್ ಏನಿದೆ ಅದರಲ್ಲಿ ಬರ್ತಕ್ಕಂಥ ವಿಟಮಿನ್ಗಳು ಯಾವುದು ನಾಶ ಆಗದಂತೆ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕಡಿಮೆ RPM ಅಲ್ಲಿ ಗಾಣ ಓಡುವಂಥ ಒಂದು ಇದನ್ನು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಯಾರು ಕೊಬ್ಬರಿ ಎಣ್ಣೆ ತಿನ್ನಕ್ಕೆ ಬಳಸಲ್ಲ. ಇಲ್ಲ ಸರ್, ಈಗ ಇತ್ತೀಚೆಗೆ ಎಲ್ಲ ಗ್ರಾಮಗಳಲ್ಲಿ ಚಾಲ್ತಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾನು ಸಹ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನೇ ಬಳಸ್ತಾ ಇರೋದು ಅಡುಗೆಗೆ. ನಿಮ್ಮ ಮನೆಯವರು ಒಪ್ಕೊಂಡ್ರ? ಮನೆಯವರು ಈಗಾಗಲೇ 5-6 ವರ್ಷದಿಂದ ಅವರೇ ಬಳಸ್ತಾ ಇದ್ದಾರೆ. ಹೌದಾ? ಹೌದು. ಏನು ಅಡ್ವಾಂಟೇಜ್ ಕೊಬ್ಬರಿ ಎಣ್ಣೆದು? ಕೊಬ್ಬರಿ ಎಣ್ಣೆ ಮಾಡಿದ್ರೆ ಸರ್ ತಕ್ಷಣ ಊಟ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬಿಸಿ ಆರೋ ತನಕ ಮಡಗಿದ್ರೆ ಅದು ಏನಾಯ್ತದೆ, ಊಟ ಮಾಡಲಿಕ್ಕೆ ಇದು ಮಾಡಿದಾಗ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ. ಅದೇ ಬಿಸಿ ಇದ್ದಾಗ ಇದು ಮಾಡ್ಕೋಬೋದು. ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳಿಲ್ಲ, ಎಲ್ಲ ಸಣ್ಣ ಕುಟುಂಬ ಆದ್ದರಿಂದ ಗಂಡ ಹೆಂಡತಿ ಮಕ್ಕಳು ಈ ರೀತಿ ಇರೋದ್ರಿಂದ ಅವ್ರಿಗೆ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಇತ್ಲಾಗ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಲ್ಲಪ್ಪ, ಬಳಸ್ತಿರೋದೇ ಕೊಬ್ಬರಿ ಎಣ್ಣೆ, ವಾಸನೆ ಬಂದ್ರೇನು? ಕೆಲವರು ವಾಸನೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಏನಾರು ಅಂತಾರಲ್ಲ, ಅಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಬಿಸಿನಲ್ಲೇ ಊಟ ಮಾಡಿದ್ರೆ ಒಳ್ಳೆಯದು. ಆಯಿತು, ಊಟದ ಸರಿ. ಏನಾದ್ರು ಕರಿಯೋದು ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋಕೆ ಆಗದೆ ಇದ್ರು ಒಂದು 8 ದಿನ 10 ದಿನ ಇಟ್ಕೊಂಡು ಬಳಸ್ಕೊಳ್ಳೋದಾದ್ರೆ ಉತ್ತಮವಾಗಿರುತ್ತೆ ಸರ್. ಹೌದಾ? ಅಂದರೆ ಈಗ ನಿಮ್ಮ ಮನೆಯಲ್ಲಿ ನೀವು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ. ಸೂರ್ಯಕಾಂತಿ ಎಣ್ಣೆ ಏನಾದ್ರು ಮಾಡೋ ಉದ್ದೇಶ ಇದೆಯಾ? ನಮ್ಮಲ್ಲಿ ಸೂರ್ಯಕಾಂತಿ ಬೀಜ ಸಿಗೋದಿಲ್ಲ, ಸಿಕ್ಕಿದ್ರೆ ಮಾಡೋಣ ಅಂತ. ಹೌದಾ? ಎಳ್ಳು ಸಿಗುತ್ತೆ, ಎಳ್ಳನ್ನು ಮಾಡ್ತೀವಿ. ಎಳ್ಳು ಮಾಡ್ಬೋದು. ಅಂದರೆ ಏನು ಬೇಕಾದ್ರೂ ಎಣ್ಣೆ ಪದಾರ್ಥ ಏನು ಬೇಕೋ ಅದೆಲ್ಲನೂ ಮಾಡ್ತೀವಿ ಸರ್. ಮಾಡಬೇಕು. ಆ ಥರದ್ದು ಒಂದು ಗಾಣ ತಂದಿದ್ದೀವಿ ಅಲ್ವಾ? ಈಗ ನೀವು ಎಣ್ಣೆ ಏನೋ ಮಾಡ್ತೀರಿ, ಮಾರಾಟ ಆಗುತ್ತಾ? ಅದರ ಪ್ಯಾಕಿಂಗ್ ಹೇಗೆ, ಏನು ವ್ಯವಸ್ಥೆ ಮಾಡಿದ್ದೀರಿ? ಅದನ್ನೇ ಈಗ ನಮ್ಮ
ಕೃಷಿ ಇಲಾಖೆಯಿಂದ ಅದಕ್ಕೂ ಒಂದು 3.5 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕಿಂಗ್ ಮಿಷಿನ್ ತಂದು ಪ್ಯಾಕಿಂಗ್ ಮಾಡುವ ಒಂದು ವ್ಯವಸ್ಥೆನ ಮಾಡೋಕೆ ಅಂತೇಳಿ ಅದು ಈಗ ಇಂದು ನಾಳೆನಲ್ಲಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲಿ ಎಲ್ಲನೂ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ವಿ. ಅಂದರೆ ಅದನ್ನೆಲ್ಲ ಎಲ್ಲಿ ಖರೀದಿ ಮಾಡಬೇಕು ಅಂತ ಏನಾದ್ರು ಯೋಜನೆ ಹಾಕ್ಕೊಂಡಿದ್ದೀರಾ? ಎಲ್ಲರೂ ಹೋಗಿ ಬಂದಿದ್ದೀರಾ, ನೋಡಿದ್ದೀರಾ, ಹೇಗೆ? ಅದು ಕೆಲವು ಕಡೆ ಈಗಾಗಲೇ ಬ್ರ್ಯಾಂಡಿಂಗ್ ಮಾಡಿರೋದೆಲ್ಲ ನೋಡ್ಕೊ ಬಂದಿದ್ದೀವಿ. ಇಲ್ಲಿ ಮಂಡ್ಯದಲ್ಲೇ ಕೆಲವು ಕಡೆ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಆಕಾಶ ಏಜೆನ್ಸಿ ಅಂತಿದೆ, ಅವರು ಎಲ್ಲ ಥರದ ಪ್ಯಾಕಿಂಗ್ ವ್ಯವಸ್ಥೆದು ಎಲ್ಲನೂ ಅವರೇ ಸಪ್ಲೈ ಮಾಡ್ತಾರೆ. ಅವ್ರ ಹತ್ರ ಮಾತಾಡಿದ್ದೀವಿ, ಅದನ್ನು ತರಿಸ್ಕೊಂಡು ವ್ಯವಸ್ಥೆ ಮಾಡಿ. ಏನು ಹೆಸರಿಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಎಣ್ಣೆ ಬ್ರ್ಯಾಂಡ್ಗೆ? ಸರ್, ನಮ್ಮದು ರಾಜರ ಸಂಸ್ಥೆ ಆದ್ದರಿಂದ ಅರಸು ಅಂತ ಬರಬೇಕು, ಆ ರೀತಿ ಯಾವುದೋ ಒಂದು ಟ್ರೇಡ್ ಮಾರ್ಕ್ ಮಾಡೋಣ ಅಂತ. ಇನ್ನೂ ಹೆಸರು ಯೋಚನೆ ಮಾಡಿ 2-3 ಕಡೆ 2-3 ಥರದ ಯೋಚನೆ ಮಾಡಿದ್ದೀವಿ, ಅದು ಇನ್ನೂ ನಿಗದಿಯಾಗಿಲ್ಲ. ಬ್ರ್ಯಾಂಡ್ ಇಡ್ತೀರಿ? ಬ್ರ್ಯಾಂಡ್ ಇಡ್ತೀವಿ, ಅರಸು ಹೆಸರೇ ಇರಬೇಕು ಅನ್ನೋದು ನಮ್ಮ ಒಂದು ಬ್ರ್ಯಾಂಡ್. ನೀವು ಅರಸರ ಥರ ಇರ್ಬೋದು ಅಂತ ಹಾಗೇನಿಲ್ಲ. ಮೈಸೂರು ಮತ್ತು ಮಂಡ್ಯ ಜಿಲ್ಲೆನ ಕಾಪಾಡಿದಂಥವ್ರು ರಾಜಮನೆತನದವರು, ಅವ್ರ ಹೆಸರು ಇರಲಿ ಅನ್ನೋದು ನನ್ನ ಉದ್ದೇಶ. ಆಯಿತು. ಈಗ ಭತ್ತ ಖರೀದಿ ಮಾಡಿ ಅಕ್ಕಿ ಮಾಡಬೇಕು ಅಂತಿದ್ದೀನಿ ಅಂತಿದ್ದೀನಿ. ಅಂದರೆ ಒಂದು ರೈಸ್ ಮಿಲ್ಲು ಹಾಕಬೇಕು ಅನ್ನೋ ಉದ್ದೇಶ ಇದೆಯಾ, ಅಥವಾ ಇರೋವಂಥ ರೈಸ್ ಮಿಲ್ಲನ್ನೇ ಬಳಸ್ತೀರಾ? ಇರುವಂಥ ರೈಸ್ ಮಿಲ್ಲಲ್ಲಿ ಬಳಸಿ ಮಾಡೋಣ ಅಂತ ಸರ್. ಈಗ ಸದ್ಯದ ಪರಿಸ್ಥಿತಿ ರೈಸ್ ಮಿಲ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಹೌದು, ಬಂಡವಾಳ ಬೇಕಲ್ಲ ಸರ್. ಹಾಂ. ಈಗ ಭತ್ತ ಖರೀದಿ ಶುರು ಮಾಡಿದ್ದೀರಾ? ಇನ್ನೂ ಪ್ರಾರಂಭ ಮಾಡಿಲ್ಲ ಸರ್, ಪ್ರಾರಂಭ ಮಾಡ್ತೀವಿ. ಮಾಡಬೇಕು. ಬಂಡವಾಳಕ್ಕೆ ಏನು ಮಾಡ್ತೀರಿ? ಬಂಡವಾಳಕ್ಕೆ SBI ಬ್ಯಾಂಕ್ ನೆರವನ್ನು ಕೇಳೋಣ ಅಂತ ಮಾಡಿದ್ದೀವಿ. ಹೌದಾ? ಅವ್ರು ಸುಮ್ಮನೆ ಕೊಡ್ತಾರೆ ಸಾಲ ನಿಮಗೆ? ಸುಮ್ಮನೆ ಕೊಡಲ್ಲ, ನಮ್ಮ ವಹಿವಾಟೆಲ್ಲ ನೋಡಿ ಕೊಡ್ತಾರೆ. ಆಯಿತು. ಈಗ ಎಷ್ಟು ವಹಿವಾಟು ನಡೆಸ್ತಾ ಇದ್ದೀರಿ? ಈಗ 3 ವರ್ಷದಿಂದ ನಿಯರ್ 1 ಕೋಟಿ ವಹಿವಾಟಾಗಿದೆ. ಪ್ರತಿ ವರ್ಷ? ಇಲ್ಲ, 3 ವರ್ಷದಿಂದ ಒಂದು 35-40 ಲಕ್ಷ ಪ್ರತಿ ವರ್ಷ ವಹಿವಾಟು ಆಗ್ತಾ ಇದೆ. ಅದರಿಂದ ಈ ಸಾರಿ 3 ವರ್ಷದಿಂದ 1 ಕೋಟಿ ದಾಟ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಯಿತು. ತುಂಬ ಕಡಿಮೆ ಅಲ್ವಾ? ಕಡಿಮೆ. ಹಾಂ. ಎಲ್ಲ ಈಗ 10 ಕೋಟಿ 20 ಕೋಟಿನಲ್ಲಿ ಮಾತಾಡ್ತಾರೆ FPOದವರು. ನೀವಿನ್ನೂ 1 ಕೋಟಿನಲ್ಲೇ ಇದ್ದೀರಿ. ಅಲ್ಲ, ನಾನು ಇರೋದನ್ನು ನೇರವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸರ್. ಆಯಿತು. ಅಲ್ಲ, ಸತ್ಯನೇ ಹೇಳಬೇಕು. ಆದರೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಕೇಳ್ತಾ ಅದೇ ನಾನು ಹೇಳಿದ್ನ ಸರ್, ನನ್ನ ಸ್ಥಳ ಅಂತ ಉತ್ತಮವಾಗಿ ಮಾರ್ಕೆಟಿಂಗ್ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀಲಿಲ್ಲ. ಲಾಸ್ಟ್ ಇಯರ್ ಬರ ಬೇರೆ ಬಂತು, ಅದರಿಂದ ಸ್ವಲ್ಪ ಇದಾಗಿದೆ. ಈಗ ಸ್ಥಳ ಬದಲಾವಣೆ ಆಗೋದ್ರಿಂದ ಉತ್ತಮವಾಗಿ ವ್ಯಾಪಾರ ಆಗುತ್ತೆ. ಮತ್ತು ಅಲ್ಲಿ ಫರ್ಟಿಲೈಸರ್ನು ಮಾರಾಟ ಮಾಡ್ಬೋದು. ಅಲ್ಲೊಂದು ಸ್ವಲ್ಪ ಗೋಡನ್ನು ಅಗಲವಾಗಿ ತಗೊಂಡಿದ್ದೀವಿ, ಅದರಿಂದ ಫರ್ಟಿಲೈಸರು ಮಾಡ್ಬೋದು ಅನ್ನೋ ಅಭಿಪ್ರಾಯದಿಂದ ಉತ್ತಮವಾದ ವ್ಯಾಪಾರ ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ ಸರ್. ಈಗ ಇಲಾಖೆ ನೆರವು ಸಿಕ್ತು, ಸರಿ. ಸಿಗಲಿಲ್ಲ ಅಂದಿದ್ರೆ ನಾವು ಅಲ್ಲೇ ರೈತರಲ್ಲೇ ಒಂದಿಷ್ಟು ಬಂಡವಾಳನ ಕೊಡಿ, ಒಂದು ತಿಂಗಳು 2 ತಿಂಗಳು ಬಳಸಿ ನಿಮ್ಮನ್ನು ಟರ್ನ್ ಓವರ್ ಮಾಡ್ತೀವಿ ಅಂಥೇಳಿ. ಜೊತೆಗೆ ಈಗ ನಾವು ಕೆಲವು ಕಂಪ್ನಿಗಳಲ್ಲಿ ಈಗ ಟಾರ್ಪಲ್ ಆಗ್ಬೋದು ಅಥವಾ ಸ್ಪ್ರೇಯರ್ ಆಗ್ಬೋದು, ಕ್ಯಾಟ್ಲ್ ಫೀಡ್ ಆಗ್ಬೋದು, ಅಂಥ ಕಂಪ್ನಿಗಳಲ್ಲಿ ಒಂದು 15 ದಿನ 20 ದಿನ ಸಾಲದ ರೂಪದಲ್ಲೂ ತರಿಸ್ಕೊತಾ ಇದ್ದೀವಿ. ಅದರಿಂದ ಸ್ವಲ್ಪ ಅವಕಾಶ. ನೀವು ಸಾಲ ಕೊಡ್ತೀರಾ? ನಾವು ಸಾಲ ಕೊಡಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ. ತಗೋತಾರ ಸರ್. ಪಕ್ಕದ ಅಂಗಡಿಗಿಂತ ನಮ್ಮ ಅಂಗಡಿಲಿ ಒಂದು 10 ರೂಪಾಯಿ ಕಡಿಮೆ ಇರುತ್ತೆ, ಅದರಿಂದ ತಗೋತಾರೆ. ದುಡ್ಡು ಕೊಟ್ಟೆ ತಗೋತಾರೆ. ಇಲ್ಲ ನಾಳೆ ಕೊಡ್ತೀನಿ ದುಡ್ಡು ಬರ್ಕೊಳ್ತೇನೆ ಯಾರು ಹೇಳಲ್ಲ, ಆ ಥರದ ಇದಿಲ್ಲ. ಸದಸ್ಯರಿಗೆ ಅಂತ ವಿಶೇಷವಾದ ರಿಯಾಯಿತಿ ಏನಾದ್ರು? ಇಲ್ಲ ಸರ್, ಎಲ್ಲರೂ ಒಬ್ಬರೇ, ಎಲ್ಲರಿಗೂ ಒಂದೇ ಅಲ್ವಾ? ರೈತ ಅಂದಮೇಲೆ ಮುಗೀತು. ಎಲ್ಲರಿಗೂ ಒಂದೇ ದರ. ಮತ್ತು ನಿಮ್ಮ ಸದಸ್ಯತೆ ತಗೊಂಡಿದ್ದಕ್ಕೆ ಅವ್ನಿಗೇನು ಬೆನಿಫಿಟ್ಟು? ಕಂಪನಿ ಡೆವಲಪ್ಮೆಂಟ್ ಆದಾಗ ಅದರಲ್ಲಿ ಬರ್ತಕ್ಕಂಥ ಶೇರ್ ಬಂಡವಾಳಕ್ಕೆ ಇದು ಕೊಡ್ತೀವಲ್ಲ, ಡಿವಿಡೆಂಟ್ ಕೊಡುವಂಥ ಸಂದರ್ಭ ಬಂದಾಗ ಅದರಿಂದಲೇ ಲಾಭ ಅವ್ರಿಗೆ. ಓಹೋ, ಅದನ್ನು ಹೇಳ್ತಾ ಇದ್ದೀರಾ ನೀವು ರೈತರಿಗೆ? ಅದನ್ನು ಹೇಳೇ ತಗೋತಿರೋದು. ಮುಂದೆ ನೀವು ಈಗ ಲಾಭದಲ್ಲಿ ಇಲ್ಲದೆ ಇದ್ರು ಮುಂದೆ ಲಾಭ ಬಂದೇ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಗೆ ಡಿವಿಡೆಂಟ್ ಸಿಗುತ್ತೆ. ಆ ಡಿವಿಡೆಂಟ್ಗೋಸ್ಕರವಾಗಾರು ನೀವು ಕಂಪ್ನಿ ಕಟ್ಟಿ, ಇದು ನಿಮ್ಮದೇ ಕಂಪ್ನಿ. ಈ ಕಂಪನಿಯ ಕಾವಲುಗಾರರೇ ವಿನಃ ಆಡಳಿತ ಮಂಡಳಿಯವರು ಮಾಲೀಕರಲ್ಲ. ಈ ಕಂಪನಿಯ ಮಾಲೀಕರು ಷೇರ್ದಾರರೇ ಅಲ್ವೇ? ಈಗ ಕಂಪನಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು? ಏನೋ ತಕ್ಕ ಮಟ್ಟಿಗೆ ತಿಳಿದಿದ್ದೀನಿ. ಚಾರ್ಟೆಡ್ ಅಕೌಂಟೆಂಟ್ಗಳಿರ್ಬೇಕು, ಆಡಿಟರ್ಗಳಿರ್ಬೇಕು, ಅವ್ರನ್ನೆಲ್ಲ ನೇಮಿಸ್ಕೊಂಡಿದ್ದೀರಾ? ಹೌದು. GST ನಂಬರ್ ತಗೊಂಡಿದ್ದೀರಾ? ಪ್ರತಿ ತಿಂಗಳು GST ರಿಟರ್ನ್ ಮಾಡಿಸೋದು ಎಲ್ಲನೂ ಮಾಡ್ತಿದ್ದೀವಿ. ಓಕೆ. ಅಂದರೆ ಒಂದು ಕಂಪ್ನಿ ಅಂದರೆ ಅದನ್ನು ಹೇಗೆ ನಡೆಸಬೇಕು, ಏನೆಲ್ಲ ಏನು ಪುಸ್ತಕಗಳು, ಬುಕ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಅದೆಲ್ಲದನ್ನು ತಿಳ್ಕೊಂಡಿದ್ದೀವಿ. ಅದರಂತೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಓಕೆ. ನೀವು ರೈತರು, ಬಿಸ್ನೆಸ್ ಮೆನ್ಗಳಲ್ಲ,
ಈಗ ಬಿಸ್ನೆಸ್ ಮಾಡುವಂತಹ ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಗಿದೆ. ಹೌದು, ಅದರಲ್ಲಿ ಯಶಸ್ವಿ ಆಗ್ಬೋದು ನೀವು ಅಂತ ಅನ್ಸುತ್ತಾ ನಿಮಗೆ? ಅನಿಸುತ್ತೆ ಸರ್, ಆಗ್ಬೋದು ಸರ್. ಜನರು ಇದಕ್ಕೆ ಒತ್ತು ಕೊಟ್ಟರೆ ರೈತರು ಸಹ ಉದ್ಯಮಿಗಳಾಗ್ಬೋದು ಅನ್ನೋದನ್ನು ತೋರಿಸ್ಬೋದು ಸರ್. ಅಲ್ವಾ? ಹೌದು. ಈಗ ನಿಮ್ಗೇನು ತೊಂದರೆ ಇದೆ, ಏನು ಚಾಲೆಂಜಸ್ ಇದೆ ನಿಮಗೆ ಮುಂದೆ? ನಿಮ್ಮ ಬಿಸ್ನೆಸ್ನ ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಆದರೆ ಮಾರುಕಟ್ಟೆದೇ ಪ್ರಾಬ್ಲಮ್ಮು. ಮಾರುಕಟ್ಟೆನ ವಿಸ್ತರಿಸ್ಬೇಕು. ಈಗ ಒಂದು ಕಡೆ ನಿಮ್ದು ಆಗಲೇ ಬ್ರ್ಯಾಂಚ್ ಇದೆ, ಅದನ್ನು ಉಳಿಸ್ಕೊಂಡು ನೀವು ಹೊಸ ಬ್ರ್ಯಾಂಚನ್ನು ಮಾಡೋಕ್ಕಾಗ್ತಿರ್ಲಿಲ್ವಾ? ಎರಡೂ ಕಡೆ ಬಿಸ್ನೆಸ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಎರಡೂ ಕಡೆ ಹಿಂಸೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಅಲ್ಲಿ ಮುಚ್ಚಿಬಿಟ್ರೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಅನಿಸುತ್ತೆ, ಆದರೆ ಅಲ್ಲಿ ಬಿಸ್ನೆಸ್ ಡೌನ್ ಆಗಿರೋದ್ರಿಂದ ಈ ಕಡೆ ಬದಲಾಯಿಸ್ತಾ ಇದ್ದೀವಿ. ಮತ್ತೆ ನಾವು ಸರ್ಕಾರದಲ್ಲಿ ಅಲ್ಲೇ ಗೌರ್ಮೆಂಟ್ ಜಾಗನೂ ಕೇಳ್ತಾ ಇದ್ದೀವಿ. ಅದೇ ಊರಲ್ಲಿ ಅದೇನಾರು ಅಲ್ಲೂ ಸಿಕ್ಕಿದ್ರೆ, ಸ್ವಂತ ಕಟ್ಟಡ ಸಿಕ್ಕಿದ್ರೆ, ಸ್ವಂತ ಜಾಗ ಸಿಕ್ಕಿದ್ರೆ ಅಲ್ಲೊಂದು ಶೆಲ್ಟರ್ ಟೈಪ್ ಮಾಡಿ ಅಲ್ಲೂ ಅಂಗಡಿನ ಪ್ರಾರಂಭ ಮಾಡೋದಾ ಅಂತ ಅನ್ಕೊಂಡಿದ್ದೀವಿ, ಯೋಚನೆ ಮಾಡಿದ್ದೀವಿ. ಮತ್ತೆ ಸರ್ಕಾರದಲ್ಲಿ ಪತ್ರ ವ್ಯವಹಾರ ನಡೀತಾ ಇದೆ. ಅದೇನಾದ್ರು ಆದರೆ ಅಲ್ಲೂ ಒಂದು ಶೆಲ್ಟರ್ ಟೈಪ್ ಮಾಡ್ತೀವಿ. ಅಲ್ಲ ಅಂದರೆ ಇಲ್ಲಿದ್ರು ಮುಚ್ಕೊಂಡು ಹೋಗ್ಬಿಟ್ರು, ಬೇರೆ ಕಡೆ ಹೋದ್ರು ಅಂತೆಲ್ಲ ಅಂತಾರೆ ಜನ. ಅದ್ರ ಬದಲು ಕಷ್ಟ ಆದ್ರೂ ಚಿಂತೆ ಇಲ್ಲ, ಅದೊಂದು ಬ್ರಾಂಚ್ ಥರ ಇರುತ್ತೆ ಅಂತ ನಡೆಸ್ಬೋದಲ್ವಾ ಅಂತ. ನಡೆಸ್ಬೋದು ಸರ್, ಅಲ್ವಾ? ಯೋಚನೆ ಮಾಡಿ ನೋಡ್ತೀವಿ ಸರ್. ಅದನ್ನು ಒಂದು ರೂಮ್ನಾರು ಉಳಿಸ್ಕೊಂಡು ಪ್ರಯತ್ನ ಪಡ್ತೀವಿ, ಅಲ್ವಾ? ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ರೈತರಿಗೆ ನಂಬಿಕೆ ಬರಬೇಕು ಅಂತ ತಾವೇ ಹೇಳಿದ್ರಿ. ಹೌದು ಅಲ್ವಾ? ರೈತರು ನಂಬಬೇಕು ನಿಮ್ಮ ಚಟುವಟಿಕೆಗಳನ್ನ. ಹೌದು. ಈಗ ನಂಬಬೇಕು ಅಂದರೆ ಯಾವಾಗ ನೀವು ಅವ್ರ ಜೊತೆನಲ್ಲಿ ಇರಬೇಕು. ಸರಿ, ಮುಂದಿನ ಯೋಜನೆಗಳೇನು? ಅದೇ ಸರ್, ರಾಗಿನ ಸಂಸ್ಕರಣೆ ಮಾಡಿ ರಾಗಿ ಪಾಲಿಸ್ ಹಾಕಿ ರಾಗಿನೇ ನಾವೀಗ ಹಿಟ್ಟು ಮಾಡಿ ಮಾರಾಟ ಮಾಡೋದ ಅನ್ನೋ ಒಂದು ಪ್ಲಾನ್ ಇತ್ತು. ಹಿಟ್ಟು ಮಾಡಿ ಮಾರಾಟ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಜೊತೆಗೆ ಬೇಗ ಕೆಟ್ಟೋಗುತ್ತೆ ಹಿಟ್ಟು. ಅದೇ ರಾಗಿನ ಪಾಲಿಸ್ ಮಾಡಿ 2 kg 3 kg 5 kg ಬ್ಯಾಗ್ ಮಾಡಿ ಮಾರಾಟ ಮಾಡೋದ್ರಿಂದ ಸಣ್ಣ ಸಣ್ಣ ಕುಟುಂಬಗಳು ಅದನ್ನು ಬಳಸೋದಕ್ಕೆ ತಗೊಳ್ತಾರೆ. ಇವತ್ತು ಮಾಲ್ಗಳಲ್ಲಿ 500-600 ಮನೆಗಳಿರುವಂಥ ಒಂದೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿವೆ. ಅಂಥ ಅಪಾರ್ಟ್ಮೆಂಟ್ಗಳಿಗೆ ನಾವು ತಗೊಂಡೋಗಿ ಮಾರಾಟ ಮಾಡಿದ್ರೆ ಒಬ್ಬೊಬ್ಬ ಸಣ್ಣ ಸಣ್ಣ ಮನೆಯವರು ಒಂದೊಂದು ಬ್ಯಾಗ್ ತಗೊಂಡ್ರು 500 ಬ್ಯಾಗ್ ಮಾರಾಟ ಮಾಡ್ಬೋದು ಅನ್ನೋದು ನಮ್ಮ ಒಂದು ಉದ್ದೇಶ. ಅವ್ರನ್ನ ಮೋಟಿವೇಟ್ ಮಾಡಬೇಕು ನಾವು. ಈಗ ರಾಗಿ ಖರೀದಿ ಮಾಡೋದಕ್ಕೆ ಒಂದು ಮುಂಚೂಣಿಯಲ್ಲಿ ಇದ್ದೀವಿ. ಮತ್ತೆ ಪಾಲಿಶ್ ಮಾಡೋದಕ್ಕೆ ಅಲ್ಲೇ ಸ್ಥಳೀಯವಾಗಿ ಒಂದು ಮಿಷಿನನ್ನು ಬಳಸಬೇಕು ಅಲ್ವಾ? ಪ್ಯಾಕಿಂಗ್ ಮಾಡೋಕ್ಕೆ ಹೆಂಗಿದ್ರು ನಿಮ್ಮ ಹತ್ರ ಒಂದು ಬರುತ್ತೆ. ಸೊ ಉಂಡೆ ರಾಗಿನೇ ಮಾರಾಟ ಮಾಡೋಣ. ಹಾಗೆ ಬೇರೆ ಬೇರೆ ಉತ್ಪನ್ನಗಳು ಇದಾವಲ್ಲ, ಅವನ್ನ ಯಾಕೆ ಪ್ರಯತ್ನ ಮಾಡಬಾರ್ದು ನೀವು? ನಮ್ಮಲ್ಲಿ ಈಗ ಮುಂಗಾರಿನಲ್ಲಿ ಆಗುವಂಥ ತಗಣಿ, ಉದ್ದು, ಹೆಸರು ಇವನ್ನ ನಮ್ಮ ಹೋಬಳಿನಲ್ಲೇ ಬೇಕಾದಷ್ಟು ಬೆಳೀತಾರೆ. ಮತ್ತೆ ಎಳ್ಳು, ಇದನ್ನು ಖರೀದಿ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್. ಈ ಸಾರಿಯಿಂದ ಖರೀದಿ ಮಾಡೋಣ. ಪ್ಯಾಕಿಂಗ್ ವ್ಯವಸ್ಥೆ ಬರೋದ್ರಿಂದ ಖರೀದಿ ಮಾಡಿ ಮಾರಾಟ ಮಾಡೋಣ ಅಂತ ಡಿಪಾರ್ಟ್ಮೆಂಟಲ್ ಸ್ಟೋರ್ ತರ ಮಾಡ್ಬಿಡ್ಬೋದು ನಿಮ್ಮ ಅಂಗಡಿನ. ಹೌದು, ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಮಾಲ್ ಟೈಪ್ ಮಾಡ್ಬೇಕು ಸರ್, ಅಲ್ವಾ? ಉದ್ದೇಶ ಇದೆ. ಹೇಗೆ ನಿಮ್ಮ ನಿರ್ದೇಶಕರ ಸಹಕಾರ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೌದಾ? ಎಲ್ಲರೂ ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡ್ತಾರೆ, ಎಲ್ಲ ಒಟ್ಟಿಗಿದ್ದೀರಿ, ಎಲ್ಲರ ಕನಸು ಒಂದೇನೆ. ಹೌದು, ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದು. ನಷ್ಟ ಆದಾಗ ಏನಾದರೂ ಬೇಜಾರಾಗಿತ್ತಾ? ನಷ್ಟ ಆದಾಗ ಬೇಜಾರು ಅನ್ನೋದು ಇದ್ದೇ ಇರುತ್ತಲ್ವ ಸರ್, ಮನಸ್ಸು ಬೇಜಾರು ಇರುತ್ತೆ. ಬೇಜಾರು ಅನ್ನೋದಕ್ಕಿಂತ ಬೇರೆಯವರು ಅಂದರೆ ಷೇರುದಾರರು ಒಂದೊಂದು ಮಾತು ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನರ್ವಸ್ ಆಗೋದು ಸಹಜ. ಯಾಕೆ ಬೇಕಪ್ಪ ಅನಿಸುತ್ತೆ, ಆದರೂ ಬಿಡುವಂಗಿಲ್ಲ. ಮತ್ತೆ ಯಾಕೆ ಸ್ಫೂರ್ತಿ ತಗೋತೀರಿ? ಮಾಮೂಲಿ ಉನ್ನತ ಅಧಿಕಾರಿಗಳೆಲ್ಲ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರ್ತಾರಲ್ಲ. ಹಾಗೆ. ಅಂದರೆ ನಿಮಗೆ ಹೊರಗಡೆಯಿಂದಲೇ ಮೋಟಿವೇಶನ್ ಬರಬೇಕು, ನಿಮ್ಮೊಳಗೆ ನೀವೇನು ಮೋಟಿವೇಟ್ ಇದೆ. ನಮ್ಮಲ್ಲೂ ಸ್ಥೈರ್ಯ ಇದೆ. ಆ ಸ್ಥೈರ್ಯಕ್ಕೆ ಒಂದು ಇದು ಬೇಕಲ್ವಾ? ಇದನ್ನು ಮೋಟಿವೇಟನ್ನು ಈಗ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸರ್ ಅಶೋಕ್ ಸರ್ ಅಂತ ಸಾಹೇಬ್ರುಗಳು ಇದ್ದರೆ, ಪ್ರತಿ ಜಿಲ್ಲೆನಲ್ಲಿದ್ದರೆ ಎಂಥ ಧೈರ್ಯ ಇಲ್ಲದೆ ಇರುವಂಥ ಸಂಸ್ಥೆನೂ ಅವರ ಮೋಟಿವೇಟಲ್ಲಿ ಮೇಲೆ ಬರುವಂಥ ಒಂದು ಸಂದರ್ಭ ಇದೆ. ಅದೇ ನೋಡಿ, ರೈತ ಉತ್ಪಾದಕ ಸಂಸ್ಥೆಗಳು ಬೆಳಿಬೇಕು, ಉಳಿಬೇಕು, ರೈತರಿಗೆ ನೆರವಾಗಬೇಕು, ಇದು ಸರ್ಕಾರದ ಆಶಯ. ಅದಕ್ಕೆ ಬದ್ಧವಾಗಿ ತಾವು ಕೂಡ ನಡೀತಾ ಇದ್ದೀರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಶಂಕರಲಿಂಗೇಗೌಡ್ರೆ 9986756373. ಇನ್ನೊಮ್ಮೆ ಹೇಳ್ತೀರಾ?
ಹೇಳ್ತೀವಿ ಸ್ವಾಮಿ. 9986566373. ಇನ್ನೂ ಒಂದು ಸರಿ ಹೇಳ್ಬಿಡಿ. 9986566373. ಒಳ್ಳೆಯದು ಶಂಕರಲಿಂಗೇಗೌಡ್ರೆ, ಇದುವರೆಗೂ ನಿಮ್ಮ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಹುಟ್ಟು ಬೆಳವಣಿಗೆ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್.ಎನ್. ರಮೇಶ್. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.